ಓಂ ಶಾಂತಿ. ಡೇಟ್ ಆಗಿದೆ 13/11/1969. ಅವೇಕ್ ಬಾಪ್ ದಾದಾ ಮಧುಬನ. ಇವತ್ತು ಬಾಬಾ ಮಹಾವಾಕ್ಯ ಆಗಿದೆ, ಬಾಪ್ ದಾದಾ ಕಿ ಉಮೀದೆ. ನಿನ್ನೇನೋ ಏನು ಹೇಳಿದ್ರು ಬಾಬಂದೇನು ಆಶಿತ್ತು, ಎಲ್ಲ ನನ್ನ ಮಕ್ಕಳು ನಂಬರ್ 1 ಆಗಬೇಕು ಅಂತ ಇತ್ತು. ಇವತ್ತೇನು ಆಸೆ ಇದೆ ನೋಡಿ ಬಾಬಾ. बाप दादा की उम्मीदें. अशरीरी होकर फिर शरीर में आने का अभ्यास पक्का होता जाता है. ಅಶರೀರಿಯಾಗಿ ಮತ್ತೆ ಶರೀರದಲ್ಲಿ ಬರುವುದು ಅಭ್ಯಾಸ ಏನು ಮಾಡಬೇಕು, ಪಕ್ಕಾ ಆಗಬೇಕು. ಅಂದರೆ ಒಂದೇ ಸೆಕೆಂಡ್ನಲ್ಲಿ ನಾನು ಎಲ್ಲಿ ಹೋಗೋದು, ಬುದ್ಧಿಯಿಂದ ಪರಂಧಾಮಕ್ಕೆ ಹೋಗೋದು, ಮತ್ತು ಕೆಳಗೆ ಬರೋದು, ದೇಹದಲ್ಲಿ ಕೂತ್ಕೊಳ್ಳೋದು, ಮತ್ತೆ ಹೋಗೋದು, ಮತ್ತೆ ಬರೋದು. ಇದೇನು ಮಾಡಬೇಕು, ಅಭ್ಯಾಸ ಮಾಡಬೇಕು. ಪಕ್ಕಾ ಆಗಬೇಕು ಅಂದರೆ ಏನು ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಇಲ್ಲಾರೆ ಯಾವುದು ಪಕ್ಕಾ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಜೈಸೆ ಬಾಪ್ ದಾದಾ ಅಶರೀರಿ ಸೆ ಶರೀರ್ ಮೇ ಆತೆ ಹೇ, वैसे ही तुम सभी बच्चों को भी अशरीरी होकर शरीर में आना है. ಬಾಬಾ ಹೇಳ್ತಾರೆ, ಮಿಲನ್ ಮಾಡ್ತೀವಲ್ಲ ನಾವು, ಮಿಲನ್ ಮಾಡೋ ಮುಂದೆ ಏನು ನಡೀತದೆ, ಪರಂಧಾಮದಿಂದ ಶಿವಬಾಬಾ ಬರ್ತಾರೆ, ಸೂಕ್ಷ್ಮತರದಿಂದ ಬ್ರಹ್ಮ ಬಾಬಾ ಇಬ್ಬರು ಸೇರಿಕೊಂಡು ದಾದಿ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಏನೇನು ಕೆಲಸ ಮಾಡಬೇಕೋ, ಏನೇನು ಹೇಳಬೇಕೋ ಮಕ್ಕಳಿಗೆ ಎಲ್ಲ ಹೇಳಿ ಮತ್ತೇನು ಮಾಡ್ತಾರೆ, ಮತ್ತು ತಮ್ಮ ಸ್ಥಾನಕ್ಕೆ ಹೋಗಿಬಿಡ್ತಾರಲ್ಲ, ಹಂಗೆ ಹೇಳ್ತಾರೆ ಬಾಬಾ. ಆ ಥರ ನೀವು ಏನಾಗಬೇಕು, ಅಶರೀರಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಹೋಕರ್ ಫಿರ್ ವ್ಯಕ್ತ ಮೇ ಆನಾ ಹೇ. ಅವ್ಯಕ್ತದ ಸ್ಥಿತಿನಲ್ಲಿ ಇದ್ದುಕೊಂಡು ವ್ಯಕ್ತದಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಐಸಾ ಅಭ್ಯಾಸ ದಿನ ಪ್ರತಿದಿನ ಬಢಾತೆ ಚಲ್ತೆ ಹೋ. ಈ ಅಭ್ಯಾಸವನ್ನು ದಿನಕ್ಕೆ ಏನು ಮಾಡಬೇಕು, ಹೆಚ್ಚು ಮಾಡ್ತಾ ಹೋಗಬೇಕು. ಯಾವುದನ್ನು, ಅವ್ಯಕ್ತ ಸ್ಥಿತಿನಲ್ಲಿ ಇದ್ದು ವ್ಯಕ್ತ ಭಾವದಲ್ಲಿ, ವ್ಯಕ್ತ ಸ್ಥಿತಿನಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಜಬ್ ಆತೆ ಹೇ ತೋ ಕಿಸ್ಸೆ ಮಿಲ್ನೆ ಆತೆ ಹೇ. ಬಾಬಾ ಮೇಲಿಂದ ಬರ್ತಾರೆ, ಬಂದು ಯಾರನ್ನು ಭೇಟಿ ಮಾಡ್ತಾರೆ, ಆತ್ಮಗಳನ್ನು. ಆತ್ಮಾಂಸೈ ನಮ್ಮನ್ನು ಭೇಟಿ ಮಾಡ್ತಾರೆ ಅಂದರೆ ಏನರ್ಥ, ನಾನು ಅಂದರೆ ಯಾರು, ಆತ್ಮ. ನಾನು ಆತ್ಮನನ್ನು ಭೇಟಿ ಮಾಡೋಕ್ಕೆ ಪರಮಾತ್ಮ ಬರ್ತಾರೆ. ಆತ್ಮ ಏಕೌನ್ಸಿ, ಮತ್ತು ಎಂಥ ಆತ್ಮಗಳು ಅಂತ ಕೇಳ್ತಾರೆ ಬಾಬಾ. ಜೋ ಸಾರೆ ವಿಶ್ವಮೇ ಶ್ರೇಷ್ಠ ಆತ್ಮಾಯೇ ಹೇ. ಎಂಥ ಆತ್ಮಗಳನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ, ಇಡೀ ವಿಶ್ವದಲ್ಲೇ ಶ್ರೇಷ್ಠ ಆತ್ಮಗಳನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಅಂದರೆ ನಾವೇನಾದ್ವಿ, ನಾವು ಕಡಿಮೆ ಅಲ್ಲ. ನಾವೆಂಥ ಆತ್ಮಗಳು, ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳು. ನಮ್ಮನ್ನು ಭೇಟಿ ಮಾಡೋಕ್ಕೆ ಯಾರು ಬರ್ತಾರೆ, ಬಾಬಾ ಬರ್ತಾರೆ. ನೋಡ್ರಿ, ಸ್ಥೂಲ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಮಂದಿಯನ್ನು ಭೇಟಿ ಮಾಡೋಕ್ಕೆ ನಾವು ಹೋಗ್ತೀವಿ. ಇಲ್ಲೇ ಸ್ವತಃ ಭಗವಂತನೇ ಭೇಟಿ ಮಾಡೋಕ್ಕೆ ಬರ್ತಾನೆ. ಯಾರನ್ನು, ಶ್ರೇಷ್ಠಾತ್ಮಗಳನ್ನು. ಜೋ ಸಾರೆ ವಿಶ್ವ ಮೇ ಶ್ರೇಷ್ಠ ಆತ್ಮಾಯೇ ಹೇ, उन श्रेष्ठ आत्माओं से बाप दादा का मिलन होता है. ಆ ಶ್ರೇಷ್ಠ ಆತ್ಮಗಳ ಮಿಲನ ಆಗ್ತದೆ. ಯಾರ್ದು, ಬಾಪ್ ದಾದಾ. ಇತನಾ ನಶಾ ರೇತಾ ಹೇ, ಆ ನಶೆ ಇದೆಯಾ, ನಾನು ಎಷ್ಟೊಂದು ಶ್ರೇಷ್ಠ ಆತ್ಮ, ಜಗತ್ತಿನ ಒಡೆಯ ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾನೆ. ಅಮೃತ ವೇಳೆಯಲ್ಲಿ ನಮ್ಮನ್ನು ಯಾರು ಭೇಟಿ ಮಾಡೋಕ್ಕೆ ಬರ್ತಾರೆ, ಬಾಬಾ ನಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಮತ್ತು ಅಮೃತ ವೇಳೆದಾಗ ಮಲ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ಬಾಬಾ, ಉನ್ ಶ್ರೇಷ್ಠ ಆತ್ಮಾओं से बाप दादा का मिलन होता है. इतना नशा है, हम ही सारे विश्व में ಶ್ರೇಷ್ಠ ಆತ್ಮಾಯೇ ಹೇ. ನಾವೇ ಇಡೀ ವಿಶ್ವದಲ್ಲಿ ಶ್ರೇಷ್ಠ ಆತ್ಮಗಳು. ಶ್ರೇಷ್ಠ ಆತ್ಮಾओं को ही सर्वशक्तिमान के मिलन का सौभाग्य प्राप्त होता है. ಶ್ರೇಷ್ಠಾತ್ಮಗಳಿಗೆ ಸರ್ವಶಕ್ತಿಮಾನ್ ಶಿವಬಾಬಾನ ಮಿಲನ ಮಾಡೋದಂದ್ರೇನು, ಸೌಭಾಗ್ಯ ಪ್ರಾಪ್ತಿಯಾದ ಹಾಗೆ.
ಬಾಬಾ ಹೇಳ್ತಾರೆ, तो बाप दादा ब्रुकुटी के बीच में चमकते हुए सितारे को ही देखते हैं. ಮತ್ತೇನೂ ನೋಡಲ್ಲ ಬಾಬಾ. ಏನು ನೋಡ್ತಾರೆ? ಬ್ರುಕುಟಿಯ ಮಧ್ಯದಲ್ಲಿರ್ತಕ್ಕಂಥ ಹೊಳೆಯುವ ನಕ್ಷತ್ರವನ್ನಷ್ಟೇ ಬಾಬಾ ನೋಡ್ತಾರೆ. ತುಮ್ ಸಿತಾರೋಂ ಕೋ ಕಿಸ್ ಕಿಸ್ ನಾಮ್ ಸೆ ಬುಲಾಯಾ ಜಾತಾ ಹೈ? ನೀವು ಸಿತಾರೆಗಳು, ನೀವಾತ್ಮಗಳು, ನಕ್ಷತ್ರಗಳು ಯಾವ ಯಾವ ಹೆಸರಿನಿಂದ ಕರೀತಾರೆ? ಏಕ್ ತೋ ಲಕ್ಕಿ ಸಿತಾರೆ, ಭಾಗ್ಯದ ನಕ್ಷತ್ರಗಳು ನಾವು. ಸಿತಾರೆ ಭಿ ಹೋ ಔರ್ ನಯನೋಂಕೆ ಸಿತಾರೆ ಭಿ, ಪರಮಾತ್ಮನ ಕಣ್ಣಿನಲ್ಲಿರ್ತಕ್ಕಂಥ ನಕ್ಷತ್ರಗಳು ಯಾರೋ ನಾವು. ಔರ್ ನಯನೋಂಕೆ ಸಿತಾರೆ ಭಿ, ಔರ್ ಕೌನ್ಸೆ ಸಿತಾರೆ ಹೋ, ಮತ್ತಿನ್ನು ಯಾವ್ಯಾವ ಸಿತಾರೆಗಳಾಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳಿದ್ದು ಎರಡು, ಒಂದು ಭಾಗ್ಯ ನಕ್ಷತ್ರ, ಇನ್ನೊಂದು ಪರಮಾತ್ಮನ ಕಣ್ಣಿನಲ್ಲಿ ಇರ್ತಕ್ಕಂಥ ನಕ್ಷತ್ರ. ಬಾಬಾ ಹೇಳ್ತಾರೆ, ಜೋ ಕಾರ್ಯ ಅಬ್ ಬಚ್ಚೋಂ ಕಾ ರಹಾ ಹುವಾ ಹೈ ಉಸ್ ನಾಮ್ ಕಿ ಸಿತಾರೆ ಕೋ ಭೂಲ್ ಗಯೇ ಹೋ. ಬಾಬಾ ಹೇಳ್ತಾರೆ, ಇನ್ನೊಂದು ನಕ್ಷತ್ರ ಇದೆ. ಏನು? ಜೋ ಕಾರ್ಯ, ಯಾವ ಕಾರ್ಯ ಮಕ್ಕಳಿಂದ ನಡಿಬೇಕಾಗಿದೆಯೋ ಅದು ಆ ಕಾರ್ಯದ ಹೆಸರಿನ ನಕ್ಷತ್ರಗಳು ಇದ್ದೀರಾ, ನೀವು ಮರ್ತು ಬಿಟ್ಟಿರಿ ಅಂತ ಹೇಳ್ತಾರೆ ಬಾಬಾ. ಜೋ ಮೆಹನತ್ ಕಾ ಕಾರ್ಯ ಹೇ ವಹ ಭೂಲ್ ಗಯೇ ಹೋ, ಯಾವುದು ಪರಿಶ್ರಮದ ಕಾರ್ಯ ಇದೆಯೋ ಅದನ್ನು ಮರ್ತು ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಯಾದ್ ಕರೋ ಅಪನೆ ಕರ್ತವ್ಯಕ್ಕೋ, ನೆನಪು ಮಾಡಿಕೊಡ್ರಿ ನಿಮ್ಮ ಕರ್ತವ್ಯವನ್ನು ಏನು ಅಂತ. ಬಾಪ್ ದಾದಾಕೆ ಕರ್ತವ್ಯ ಏನು ಮತ್ತೆ ಹೇಳ್ತಾರೆ ನನ್ನ ಬಾಬಾ. ಬಾಪ್ ದಾದಾ ಕೆ ಉಮ್ಮೀದೋಂ ಕೆ ಸಿತಾರೆ ಹೋ, ಪರಮಾತ್ಮನ ಆಶಾ ನಕ್ಷತ್ರಗಳು ನೀವು ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಕೆ ಜೋ ಗಾಯೆ ಹುए हैं वही ಕಾರ್ಯ ಅಬ್ ರಹಾ ಹುआ है. ಬಾಪ್ ದಾದಾರವ್ರ ಬಗ್ಗೆ ಏನು ಹಾಡ್ತಿರೋ ಆ ಕಾರ್ಯ ಇನ್ನೂ ಉಳಿದಿದೆ. ಬಾಪ್ ದಾದಾ ಜೋ ಉಮ್ಮೀದೆ ಬಚ್ಚೋं से रखते हैं वह कार्य पूरा किया हुआ है. ಬಾಬಾ ಏನು ಆಶೆ ಇಟ್ಕೊಂಡಿದ್ದಾರೋ ಆ ಕಾರ್ಯ ಇನ್ನೂ ಏನಾಗಿದೆ, ಉಳಿದಿದೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಏಕ್ ಏಕ್ ಸಿತಾರೆ ಮೇ ಯಹಿ ಉಮ್ಮೀದ್ ರಖತೆ ಹೈ ಕಿ ಏಕ್ ಏಕ್ ಅನೇಕೋಂ ಕೋ ಪರಿಚಯ ದೇಕರ್ ಲಾಯಕ್ ಬನಾಯೆ. ಯಾವ ಕಾರ್ಯ ಉಳಿದದಂತ ಹೇಳ್ತಾರೆ ಬಾಬಾ? ನನ್ನ ಆಶಾ ನಕ್ಷತ್ರಗಳು, ಒಂದೊಂದು ನಕ್ಷತ್ರಗಳು ನನ್ನ ಆಸೆಯನ್ನು, ಬಾಬಾನ ಆಸೆ ಏನಾಗಿದೆ, ಒಬ್ಬೊಬ್ಬರು ಬಹಳಷ್ಟು ಆತ್ಮಗಳನ್ನು ಏನು ಮಾಡ್ಕೊಂಡು ಬರಬೇಕಾಗಿದೆ, ಕರ್ಕೊಂಡು ಬರಬೇಕಾಗಿದೆ. ಏಕ್ ಸೇ ಹಿ ಅನೇಕ್ ಬನನೆ ಹೇ, ಒಬ್ಬರಿಂದ ಬಹಳಷ್ಟು ಮಂದಿ ಆಗೋದಿದೆ. ಯಹ ಚೆಕ್ ಕರೋ ಕಿ ಹಮ್ ಐಸೆ ಬನೆ ಹೇ, ಚೆಕ್ ಮಾಡಿಕೊಡ್ರಿ ಹಂಗೆ ಮಾಡಿದ್ದೀರೇನು. ಆ ಕಡೆ ಈ ಕಡೆ ಎಲ್ಲರೂ ಒಂದು ಜಾತ್ರೆ ಇದ್ದ ಕೂಡಲೇ ಏನು ಮಾಡ್ತೀವಿ, ಅಯ್ಯೋ ಅಲ್ಲಿ ಜಾತ್ರೆ ಅದಂತ ನಡಿ ಹೋಗೋಣ ಅಂತ ಏನು ಮಾಡ್ತೀವಿ, ಎಲ್ಲರನ್ನೂ ಎಬ್ಬಿಸ್ಕೊಂಡು ಹೋಗ್ತೀವಿ. ಹಂಗೆ ಇಲ್ಲಿ ಎಷ್ಟು ಮಂದಿನ ಎಬ್ಬಿಸ್ಕೊಂಡು ಬಂದೀವಿ. ಬಾಬಾ ಹೇಳ್ತಾರೆ, ಅನೇಕೋಂ ಕೋ ಬನಾಯಾ ಹೈ ಉಸ್ಮೇ ಭಿ ಕ್ವಾಂಟಿಟಿ ತೋ ಬನ್ ರಹೆ ಹೈ. ಕರ್ಕೊಂಡು ಬಂದಿದ್ದೀರಾ, ಕ್ವಾಂಟಿಟಿ ಹೆಚ್ಚಿದೆ. ಬಾಬಾ ಹೇಳ್ತಾರೆ, ಕ್ವಾಲಿಟಿ ಬನಾನಾ ಹೈ, ಕ್ವಾಲಿಟಿ ನೀವು ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಕ್ವಾಂಟಿಟಿ ಬನಾನಾ ಸಹಜ ಹೈ, ಮಂದಿನ ಕರ್ಕೊಂಡು ಬರೋದು ಸಹಜ ಇದೆ. ಲೇಕಿನ್ ಕ್ವಾಲಿಟಿ ವಾಲೆ ಬನಾನಾ ಯಹ ಉಮ್ಮೀದ್ ಬಾಪ್ ದಾದಾ ಸಿತಾರೋ ಮೇ ರಖತೆ ಹೈ. ಕ್ವಾಲಿಟಿ ವಾಲೆ ಆತ್ಮಗಳನ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಅಭಿ ಯಹ ಕಾರ್ಯ ರಹಾ ಹುआ है, ಕ್ವಾಲಿಟಿ ಬನಾನಾ ಹೈ, ಕ್ವಾಂಟಿಟಿ ಬನಾನಾ ಯಹ ತೋ ಚಲ್ ರಹಾ ಹೈ. ಬಹಳಷ್ಟು ಮಂದಿ ಅಂತ ಬಂದಿದ್ದಾರೆ, ಆದರೆ ಕ್ವಾಲಿಟಿಯನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇಲ್ಲಿಷ್ಟು ಮಂದಿ 60 ಮಂದಿ ಬರ್ತಾರೆ, 70 ಮಂದಿ ಬರ್ತಾರೆ, 100 ಮಂದಿ ಅಂತೆಲ್ಲ ಹೇಳ್ತೀವಿ. ಇದರೊಳಗೆ ಕ್ವಾಲಿಟಿ ಎಷ್ಟಿದ್ದಾರೆ ಅಂತ ಕೇಳ್ತಾರೆ ಬಾಬಾ. ನನಗೇನು ಬೇಕು, ಕ್ವಾಲಿಟಿ ಆತ್ಮಗಳು ಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಉಮ್ಮೀದ್ ಬಾಪ್ ದಾದಾ ಸಿತಾರೋ ಮೇ ರಖತೆ ಹೈ. ಬಾಬಾ ಯಾರ ಮೇಲೆ ಭರೋಸಾ ಇಟ್ಟಿದ್ದಾರೆ ಇದನ್ನು ಕಾರ್ಯವನ್ನು ಮಾಡಲಿಕ್ಕೆ? ನಾವು ನಕ್ಷತ್ರಗಳ ಮೇಲೆ ಆಸೆ ಇಟ್ಕೊಂಡಾರೆ. ಬಾಬಾ ಹೇಳ್ತಾರೆ, ಲೇಕಿನ್ ಅಭಿ ಐಸಿ ಕ್ವಾಲಿಟಿ ವಾಲಿ ಆತ್ಮಾಯೇ ಬನಾನೆ ಕಿ ಸರ್ವಿಸ್ ರಹಿ ಹುಯಿ ಹೈ. ನಾ ಉಳ್ದೈತಿ ಆ ಸರ್ವೀಸು ಅಂತಾರೆ ಬಾಬಾ.
क्वालिटी वाली एक आत्मा क्वांटिटी को आपे ही लाएगी. ಒಂದು ಕ್ವಾಲಿಟಿ ಆತ್ಮ ತಗೊಂಡು ಬರ್ರಿ ನೀವು ಸಾಕು, ಕ್ವಾಂಟಿಟಿ ತಂತಾನೇ ಹೆಚ್ಚಾಗ್ತದೆ. ಅನೇಕ ಸೇವೆಗಳನ್ನು ಮಾಡಿದಾಗ ಸಾವಿರ ಜನರು ಬರ್ತಾರೆ ಅಂತ ಎಲ್ಲ ವ್ಯವಸ್ಥೆ ಮಾಡಿದ ಕಾರುಗಳಲ್ಲಿ ಕೇವಲ 2-3 ಮಂದಿ ಬಂದು ಕೂತಿದ್ದಾರೆ. ಅಂಥವ್ರಿಗೂ ಏನು ಮಾಡಿದ್ದಾರೆ? ಸೇವೆ ಮಾಡಿದ್ದಾರೆ. ಏನಪ್ಪ ಇದು 1000 ಮಂದಿ ಬರ್ಬೇಕು ಅಂದ್ಕೊಂಡಿದ್ವಿ, 3 ಮಂದಿ ಬಂದರು ಅಂತ ಹಿಂಗೆ ಅನ್ನಂಗಿಲ್ಲ. ಇಲ್ಲೇ ನಮಗೂ ಒಂದು ಕ್ವಾಲಿಟಿ ಆತ್ಮ ಸಾಕು. ಆ ಒಂದು ಕ್ವಾಲಿಟಿ ಆತ್ಮದಿಂದ ಅನೇಕರು ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಭಿ ಯಹಿ ಕಾರ್ಯ ಜೋ ರಹಾ ಹುವಾ ಹೈ ಉಸ್ಕೋ ಪೂರಾ ಕರ್ನಾ ಹೈ. ಅದಕ್ಕೆ ಬಾಬಾ ಈ ಕಾರ್ಯ ಉಳಿದಿದೆ, ಅದನ್ನು ಪೂರ್ತಿ ಮಾಡಬೇಕು. ಅಪ್ನಿ ಸರ್ವಿಸ್ ಕಿ ಕ್ವಾಲಿಟಿ ಸೆ ಆಪ್ ಖುದ್ ಸಂತುಷ್ಟ रहते हो. ಬಾಬಾ ಕೇಳ್ತಾರೆ, ನಿಮ್ಮ ಸರ್ವೀಸಿನ ಕ್ವಾಲಿಟಿಯಿಂದ ಖುದ್ ನೀವೇ ಖುಷಿಯಾಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. क्वांटिटी को देख खुश तो होते हो, लेकिन क्वालिटी को देख सर्विस से संतुष्ट होना है. ಕ್ವಾಂಟಿಟಿ ಅಂತೂ ಇದೆ, ಅದು ನೋಡಿ ಖುಷಿದೆ, ಆದರೆ ಕ್ವಾಲಿಟಿ ಬೇಕು ಅಂತಾರೆ ಬಾಬಾ. ಕ್ವಾಲಿಟಿ ಕೈಸೆ ಲಾಯೆಂಗೆ? ಹೆಂಗೆ ಕ್ವಾಲಿಟಿ ತೊಗೊಂಡು ಬರ್ತೀರಾ ಅವರಲ್ಲಿ? जितनी जिसमें डिवाइन क्वालिटी होगी उतना ही क्वालिटी वालों को लाएगी. ನಿಮ್ಮಲ್ಲಿ ಹೆಚ್ಚೆಚ್ಚು ಡಿವೈನ್ ಶಕ್ತಿ, ದೈವಿಕ ಶಕ್ತಿ ಬೆಳೀತಾ ಹೋಗ್ತದೋ ಹಾಗೆ ಕ್ವಾಲಿಟಿ ಆತ್ಮಗಳು ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಕೈ बच्चों को सभी प्रकार की मेहनत बहुत करनी पड़ती है, अपने पुरुषार्थ में भी तो सर्विस में भी. ಕೆಲವು ಮಕ್ಕಳಿಗೆ ಬಹಳಷ್ಟು ಪರಿಶ್ರಮ ಪಡಬೇಕಾಗ್ತದೆ, ಪುರುಷಾರ್ಥನೂ ಮಾಡಬೇಕಾಗ್ತದೆ, ಸೇವೆನೂ ಮಾಡಬೇಕಾಗ್ತದೆ. कोई को ज़्यादा मेहनत करनी पड़ती है, कोई को कम. इस कारण क्या है? ಕೆಲವರು ಭಾಳ ಮೆಹನತ್ ಮಾಡೋದಿಲ್ಲ, ಇನ್ನು ಕೆಲವರು ಭಾಳ ಮೆಹನತ್ ಮಾಡ್ತಾರೆ. ಇದಕ್ಕೆ ಕಾರಣ ಏನು? कभी उसी को ही मेहनत लगती है, कभी फिर उन्हीं को ही सहज लगता है. ಇನ್ನೊಂದು ಕೆಲವೊಂದು ಸರ್ತಿ ನಮಗೆ ಅಮೃತ ವೇಳೆಯಲ್ಲಿ ಯೋಗಕ್ಕೆ ಕೂತಿರ್ತೀವಿ, ಒಂದೊಂದು ದಿನ ಭಾಳ ಸಹಜವಾಗಿ ಯೋಗ ಮಾಡಿರ್ತೀವಿ, ಇನ್ನೊಂದು ದಿನ ಕಷ್ಟಪಟ್ಟು ಬಾಬನ ಕಡೆ ಹೋಗ್ಬೇಕಾಗ್ತದೆ. ಒಬ್ಬರಲ್ಲೇ ಇದು ಒಂದು ಸರ್ತಿ ಹಂಗೆ ಅನಿಸ್ತದೆ, ಇನ್ನೊಂದು ಸರ್ತಿ ಹಂಗೆ ಅನಿಸ್ತದೆ. ಕಾರಣ ಏನು? ಬಾಬಾ ಹೇಳ್ತಾರೆ, ಯಹ ಕ್ಯೋ? ಧಾರಣೆ ಕಿ ಕಮಿ ಕೆ ಕಾರಣ ಮೆಹನತ್ ಲಗ್ತಿ ಹೈ. ಧಾರಣೆ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತೀರಾ, ಅದಕ್ಕೆ ಪರಿಶ್ರಮ ಆಗ್ತದೆ. ಕೈ ಕರ್ತವ್ಯೋं में तो लोग कह देते हैं कि इनके भाग्य में ही नहीं है. ಇನ್ನು ಕೆಲವು ಕಡೆ ಕೆಲವೊಂದು ಸರ್ತಿ ಏನು ಮಾಡಿರ್ತೀವಿ, ಹಾಕ್ಬಿಟ್ಟಿರ್ತೀವಿ, ಪರಿಶ್ರಮ ಹಾಕ್ಬಿಟ್ಟಿರ್ತೀವಿ, ಆ ಪರಿಶ್ರಮಕ್ಕೆ ತಕ್ಕಂತೆ ನಮಗೆ ಫಲ ಸಿಗೋದಿಲ್ಲ. ಅದಕ್ಕೇನಂತಾರೆ ಹೊರಗಿನವರು? ಏನು ಬಿಡ್ರಿ, ಅವರು ಭಾಗ್ಯದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಯಹಾತೋ ಐಸೆ ನಹಿ ಕಹೆಂಗೆ, ಇಲ್ಲಂತೂ ಹಂಗಿಲ್ಲ, ಏನು ಮಾಡ್ತಿರೋ ಅದು ಸಿಕ್ಕೇ ಸಿಗ್ತದೆ. किस विशेष कमी के कारण मेहनत लगती है? ವಿಶೇಷವಾಗಿ ಯಾವುದು ಕಮ್ಮಿ ಇರೋದ್ರಿಂದ ಪರಿಶ್ರಮ ಆಗ್ತದೆ. ಶ್ರೀಮತ್ ಪರ್ ಚಲ್ನಾ ಹೇ. ಕಷ್ಟ ಯಾಕೆ ಅನಿಸ್ತಿದೆ? ಶ್ರೀಮತದ ಪ್ರಕಾರ ನಾವು ನಡೀತಿಲ್ಲ. ಕಷ್ಟ ಆಗಬಾರ್ದು ಅಂದರೆ ಏನು ಮಾಡಬೇಕು? ಬಾಬಾ ಹೇಳಿದಾಗೆ ಕೇಳಬೇಕು. फिर भी क्यों नहीं चल पाते? ಬಾಬಾ ಶ್ರೀಮತ ಅಂತ ಹೇಳ್ತಾರೆ, ಆದಾಗ್ಯೂ ನಡೆಯೋಕ್ಕಾಗೋದಿಲ್ಲ. ಯಾಕೆ? कोई भी कार्य में चाहे पुरुषार्थ चाहे सर्विस में मेहनत लगने का कारण यह है कि बातें तो सभी बुद्धि में हैं. ಬಾಬಾ ಹೇಳ್ತಾರೆ, ಯಾವುದೇ ಕಾರ್ಯದಲ್ಲಿ ಅದು ಪುರುಷಾರ್ಥ ಆಗಿರ್ಬೋದು, ಸೇವೆ ಆಗಿರ್ಬೋದು, ಪರಿಶ್ರಮ ಆಗ್ತದೆ. ಅದರ ಕಾರಣ ಏನು? ಅದು ಕಾರಣ ಏನು ಅಂತ ನಿಮ್ಮ ಬುದ್ಧಿನಲ್ಲಿ ಐತೆ ಅಂತಾರೆ ಬಾಬಾ. ಬುದ್ಧಿ ಮೇ ಹೇ, ಲೇಕಿನ್ ಇನ್ ಬಾತೋಂ ಕಿ ಮಹೀನತಾ ಮೇ ನಹಿ ಜಾತೆ. ಯಾಕೆ ಮೆಹನತ್ ಅನ್ನಿಸ್ತಿದೆ ಅನ್ನೋದನ್ನು ಗೊತ್ತದ ನಮಗೆ, ಆದರೆ ಅದರ ಆಳಕ್ಕೆ ಹೋಗೋದಿಲ್ಲ ಅಂತಾರೆ ಬಾಬಾ. ಕಾರಣ ಏನು ಅಂತ ಆಳಕ್ಕೆ ಹೋಗೋದಿಲ್ಲ. ಮಹೀನ್ ಬುದ್ಧಿ ಕೋ ಕಭಿ ಮೆಹನತ್ ನಹಿ ಲಗ್ತಿ.
ಯಾರ್ದು ಮಹೀನ್ ಬುದ್ಧಿ ಇರ್ತದೋ, ಆಳವಾದ ಸೂಕ್ಷ್ಮವಾದ ಪರಮಾತ್ಮನ ಜ್ಞಾನದ ಆಳ ಏನು ಅಂತ ಎಲ್ಲ ತಿಳ್ಕೊತಾರೋ ಅವರಿಗೆ ಅದು ಮೆಹನತ್ತಾಗೋದಿಲ್ಲ. ಬಾಬಾ ಹೇಳ್ತಾರೆ, ಮೋಟಿ ಬುದ್ಧಿ ಕಾರಣ ಬಹುತ್ ಮೆಹನತ್ ಲಗ್ತಿ ಹೇ. ಬುದ್ಧಿ ಏನಾಗಿರ್ತದೆ? ಮೋಟಿ ಇರ್ತದೆ. ಮೋಟಿ ಬುದ್ಧಿ ಅಂದರೆ ಸೂಕ್ಷ್ಮ ಬುದ್ಧಿ, ಮೋಟಿ ಬುದ್ಧಿ. ನಾನು ಆತ್ಮ ಅಂತ ತಿಳ್ಕೊಳ್ಳೋದೇ ಸೂಕ್ಷ್ಮ ಬುದ್ಧಿ. ದೇಹ, ದೇಹದ ಸಂಬಂಧ, ದೇಹದ ಮಾತು, ದೇಹದ ಸಂಪರ್ಕ ಇವೆಲ್ಲ ಬಂದ ಕೂಡಲೇ ಬುದ್ಧಿ ಏನಾಗ್ತದೆ? ಮೋಟಿ, ಅಹಂಕಾರ, ನಾನು, ನಂದು. ಅದಕ್ಕೆ ಹೇಳ್ತಾರೆ ಬಾಬಾ. ಹಿಂಗಿದ್ದಾಗ ಬಾಬಾ ಹೇಳ್ತಾರೆ, ಶ್ರೀಮತ್ ಪರ್ ಚಲನೆ ಕೆ ಲಿಯೆ ಭಿ ಮಹೀನ್ ಬುದ್ಧಿ ಚಾಹಿಯೇ. ಮತ್ತೆ ಹೇಳ್ತಾರೆ ಬಾಬಾ, ಶ್ರೀಮತದ ಪ್ರಕಾರ ನಡಿಬೇಕು ಅಂದರೆ ಬುದ್ಧಿ ಏನಾಗಿರಬೇಕು? ಭಾಳಷ್ಟು ಸೂಕ್ಷ್ಮ ಇರಬೇಕು. ಬಾಬಾ ಹೇಳ್ತಾರೆ, ಮಹೀನತಾ ಮೇ ಜಾನೆ ಕಾ ಅಭ್ಯಾಸ ಕರ್ನಾ ಹೇ. ಸೂಕ್ಷ್ಮತೆಯಲ್ಲಿ ಹೋಗೋಕ್ಕೆ ಅಭ್ಯಾಸ ಮಾಡಬೇಕು. दूसरे शब्दों में यह कहेंगे कि जो सुना है वह करना है. ಇನ್ನೂ ಸರಳ ಮಾಡಿ ಹೇಳಬೇಕು ಅಂತಂದರೆ, ಬಾಬಾ ಹೇಳಿದ್ದೇನು ಕೇಳ್ತೀರೋ ಅದನ್ನು ಮಾಡಬೇಕು. ಸುನಿನಾ करना, कथनी करनी. जैसे बाबा ಹೇಳ್ತಾರೆ, ಅರ್ಥಾತ್ ಉಸ್ಕಿ ಮಹೀನತಾ ಮೇ ಜಾನಾ ಹೇ. ಅದರ ಅರ್ಥ ಏನು? ಅದೇ ಪಾಯಿಂಟ್ನಲ್ಲಿ ಆಳಕ್ಕೆ ಹೋಗಬೇಕು. ಆತ್ಮ ಏನು? ಆತ್ಮ ಬಾಬಾ ಅದನ್ನು ಬಿಟ್ಟರೆ ಇನ್ನೇನು ಹೇಳ್ತಾರೆ? ಅದೇ ಅಲ್ಲ, ನಾನು ಪರಮಾತ್ಮ ಅದೀನಿ, ನೀವು ನನ್ನ ಮಕ್ಕಳು ಆತ್ಮ. ಇದಿಷ್ಟರೊಳಗೆ ಏನದು? ಇಷ್ಟರೊಳಗೇ ಐತಿಲ್ಲ. ಎಷ್ಟು ವರ್ಷ ಆಯಿತು? 88 ವರ್ಷ ಆಯಿತು ಬಾಬಾ ಹೇಳಕತ್ತಿ ಏನು? ಮಕ್ಕಳೇ, ನೀನಾತ್ಮ, ನೀನಾತ್ಮ, ನ ಪರಮಾತ್ಮ, ನ ಪರಮಾತ್ಮ ನೀ ಆತ್ಮ, ಆತ್ಮ ನ ಪರಮಾತ್ಮ, ಪರಮಾತ್ಮ. ಇದ್ರ ಆಳಕ್ಕೆ ಎಷ್ಟು ಹೋಗಿವಿ ಅದನ್ನು ಕೇಳ್ತಾರೆ ಬಾಬಾ. ಇಳ್ದೀವ? ಇಳ್ದಿದ್ದೇ ಆಗಿದ್ರೆ ಇವತ್ತು ನಮ್ಮ ಪುರುಷಾರ್ಥ ಭಾಳ ಸಹಜ ಆಗೋಗ್ತಿತ್ತು. ಏನು ಕಷ್ಟನೇ ಇಲ್ಲ ಇಲ್ಲಿ. ಅದರ ಅರ್ಥ ಏನು? ಏನು ಕಷ್ಟಪಡ್ತೀವಿ ಅಂದ್ರೆ ಏನರ್ಥ? ಏನೋ ಇಳ್ದೇ ಇಲ್ಲ, ಒಂದು ಸ್ಟೆಪ್ ಇಳ್ದೀವೋ ಇಲ್ಲ ಗೊತ್ತಿಲ್ಲ ಒಳಗೆ. ಅದಕ್ಕೆ ಹೇಳ್ತಾರೆ ಬಾಬಾ, जैसे दही को बिलोर कर महीन करते हैं तब उसमें क्या निकलता है? मक्खन निकलता है. ಮೊಸರನ್ನು ಹಿಂಗೆ ಮಾಡಿದ್ರೆ ಬಂದುಬಿಡುತ್ತೆ. ಒಂದು 4 ಸಲ ಕಟ್ಟಿದ್ರೆ ಬಂದುಬಿಡತ್ತೇನು ಬೆಣ್ಣೆ? ಎಷ್ಟು ಕಟ್ಟಿಬೇಕು ಅದನ್ನು? ಈಗೇನು ಮಿಕ್ಸರ್ ಹಾಕಿ ಸೈ ಅಂದ್ಕೊಳ್ಳೆ ಬಂದುಬಿಡ್ತು. ಆವಾಗ ಬೆಳಗ್ಗೆ ಎದ್ದು ಕೆನೆ ತೆಗೆದು ಗಡಿಗೆ ಒಳಗೆ ಹಾಕಿ ಅದೊಂದೇನೋ ಕಂಬ ನಡ್ತಿದ್ರು, ಆ ಕಂಬಕ್ಕೆ ಹಗ್ಗ ಹಾಕಿ ಕಟ್ಟೋದು ಒಂದು ಸ್ವಲ್ಪ ಕಟ್ಟೋದು ನೀರು ಹಾಕಿ ಮುಚ್ಚಿಟ್ಟು ಮತ್ತೊಂದಿಷ್ಟು ಕೆಲಸ ಮಾಡಿ ಮತ್ತೆ ಬಂದು ಕಟ್ಟಿತಿದ್ರು. ಇಷ್ಟೆಲ್ಲ ಮಾಡಿದಾಗ ಏನು ಬರ್ತದೆ? ಬೆಣ್ಣೆ ಬರ್ತದೆ. ಸೋಂಬಂದು ಹಿಂಗೆ 4 ಅಕ್ಕಕ್ಕೆ ಬಂದೆ, ಯೋಗ ಮಾಡಿದೆ, ಮುರಳಿ ಕೇಳಿದೆ, ಮನೆಗೆ ಹೋದೆ, ಇಡೀ ದಿವಸದ ನೆನಪೇ ಇಲ್ಲ ಅಂದರೆ ಏನೂ ಇಲ್ಲ ಅಂತಾರೆ ಬಾಬಾ. ಮಜ್ಜಿಗೆ ಅಷ್ಟೇ ಸಿಗ್ತಾವೆ ನಮಗೆ, ಬೆಣ್ಣೆ ಸಿಗೋದಿಲ್ಲ. ಅದು ಹೇಳ್ತಾರೆ ಬಾಬಾ. ತೋ ಯಹ ಭೀ ಮಹೀನತಾ ಮೇ ಜಾನೆ ಕಿ ಬಾತ್ ಹೇ. ಇಲ್ಲಿನೂ ಕೂಡ ಏನಾಗಬೇಕು? ಡೀಪಾಗಿ ಹೋಗಬೇಕು. ಒಳಗೆ ಹೋಗಬೇಕು. ಸಮುದ್ರದ ಒಳಗೆ ಆಳಕ್ಕೆ ಇಳಿದ್ರೇ ಅಲ್ಲ ಮುತ್ತು ರತ್ನ ಸಿಗೋದು. ನಾವೆಲ್ಲಿದ್ದೀವಿ? ಮ್ಯಾಲೆ ನಿಂತೀವಿ. ಮ್ಯಾಲೆ ನಿಂತ್ರೆ ಏನು ಸಿಗ್ತಾವೆ? ಬರೀ ಚಿಪ್ಸ್ ಸಿಗ್ತಾವೆ. ನಾವು ಶಂಖ ಉಸುಕ ಬರೋ ಅಷ್ಟೇ ಸಿಗ್ತೈತಿ. ಅದನ್ನು ಹೇಳ್ತಾರೆ ಬಾಬಾ, ಮಹೀನತಾ ಮೇ ಜಾನಾ ಹೇ. महीनता की कमी के कारण मेहनत होती है. महीनता में जाने की बजाय उस बात को मोटे रूप में देखते हैं. ಸೂಕ್ಷ್ಮ ಆಳಕ್ಕೆ ಹೋಗೋದ್ರ ಬದಲಾಗಿ ನಾವೇನು ಮಾಡ್ತೀವಿ? ಅದನ್ನು ಮೋಟೆ ರೂಪದಲ್ಲಿ ತಗೊಳ್ತೀವಿ. सर्विस के समय भी महीन बुद्धि हो, ज्ञान की महीनता में जाकर उसको सुनाए और उस अज्ञान न की महीनता में ले जाए तो उनको भी मेहनत कम लगे. ಆದರೆ ಆತ್ಮ 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 ಅಂತ ಅನ್ಕೋತ ಕೂತ್ಬಿಟ್ರೆ ಏನು ಆತ್ಮ? ಅದು ಹೆಂಗದ, ಎಲ್ಲದ, ಎಲ್ಲಿತ್ತು, ಯಾವಾಗ ಬಂತು, ಏನಾಯಿತು, ಯಾಕೆ ಬಂತು, ಎಂದು ಬಂತು, ಬಂದೇನು ಮಾಡ್ತು, ಈಗೇನು ಮಾಡಬೇಕು? ಆತ್ಮ ಹಿಂಗೇನು ಮಾಡಬೇಕು? ಒಳಗೆ ಹೋಗಬೇಕು ಅಂತಾರೆ ಬಾಬಾ.
ಬಾಬಾ ಹೇಳ್ತಾರೆ, ಉಸೆ ಅವ್ರ ಅಪ್ನೆ ಕೋ ಭಿ ಕಮ್ ಲಗೆ, ಮೆಹನತ್ ಕಮ್ ಲಗೆ, ಮೆಹನತ್ ಕಡಿಮೆ ಆಗಬಾರ್ದು. ಇಸ್ ಮಹೀನತಾ ಕಿ ಹಿ ಕಮಿ ಹೇ, ಅಬ್ ಯಹಿ ಪುರುಷಾರ್ಥ ಕರ್ನಾ ಹೇ. ಬಾಬಾ ಹೇಳ್ತಾರೆ, ಆಳಕ್ಕೆ ಹೋಗಬೇಕು, ಆವಾಗ ಏನಾಗ್ತದೆ, ನಿಮ್ಮ ಪುರುಷಾರ್ಥ ಶ್ರೇಷ್ಠ ಆಗ್ತೀವಿ. ನಾವು ಸ್ಕೂಲಲ್ಲಿ ಹೇಳ್ತಿರ್ತೀವಿ ಮಕ್ಕಳಿಗೆ, ಅದನ್ನು ತಿಳ್ಕೊಂಡು ಮಾಡ್ರೋ, ಬರೀ ಭಯಪಟ್ಟು ಮಾಡಬೇಡ್ರಿ, ಮೇಲೆ ಲೆಕ್ಕ ಮಾಡಬೇಡ್ರಿ, ಲೆಕ್ಕ ಹೆಂಗದ ಏನದ ತಿಳ್ಕೊಂಡು ಮಾಡಿದ್ರೆ ಇಂಥ ಲೆಕ್ಕಗಳು ಬಂದ್ರೂ ಲೆಕ್ಕ ಮಾಡೋಕ್ಕೆ ಬರ್ತದೆ ಅಂತ ಹೇಳ್ತಿರ್ತೀವಿ. ಇಲ್ಲಿನೂ ಏನು ಮಾಡಬೇಕು, ತಿಳ್ಕೋಬೇಕು. ಬರೀ ಸೂತ್ರ ತಿಳ್ಕೊಂಡ್ರೂ ನಡೆಯಂಗಿಲ್ಲ. ಸೂತ್ರ ಹೆಂಗೆ ಬಂತು ಅಂತ ತಿಳ್ಕೊಂಡ್ರಷ್ಟೇ ನಾವು ಎಂಥ ಸಮಸ್ಯೆಗಳು ಬಂದ್ರೆ ಬಿಡ್ಸೋಕ್ಕಾಗತ್ತೆ. ಶಾರೀರಿಕ ಶಕ್ತಿ ಭೀ ಕಬ್ ಆತಿ ಹೇ ನೋಡುವ, ಈ ದೇಹಕ್ಕೆ ಶಕ್ತಿ ಯಾವಾಗ ಬರ್ತದೆ? जब भोजन महीन रूप से खाओ तो उस भोजन की शक्ति बनती है. ಈ ದೇಹಕ್ಕೆ ಶಕ್ತಿ ಬರಬೇಕು ಅಂದರೆ ಭೋಜನ ಮಾಡಬೇಕು. ಭೋಜನ ಹೆಂಗೆ ಹೋಗಬೇಕು? ಮಹೀನ್ ರೂಪ್ ಸೆ ಖಾವು. ಹಂಗೆ ತಿಂದ್ರೆ ಏನಾಗುತ್ತೆ? ಅವಳು ತಿಂದ್ರೆ ಏನಾಗ್ತದೆ? ಹೊಟ್ಟೆ ಕೆಡ್ತು ಹೇಳೋದಿಲ್ಲ. ಒಂದು ತುತ್ತನ್ನು 36 ಸರ್ತಿ ಅಗಿಬೇಕು ಅಂತ. ಒಂದು ತುತ್ತನ್ನು 36 ಸರ್ತಿ ಅಗದಾಗ ಈ ದೇಹಕ್ಕೆ ಶಕ್ತಿ ಬರ್ತದೆ. ನಾವು ಎಷ್ಟು ಸಲ ತಿಂತೀವಿ? ಈಗ ಹಾಕ್ಕೊಳ್ಳೋದು ನುಂಗೋದು. ಅದಕ್ಕೆ ಇವತ್ತು ಚೆನ್ನಾಗಿದು ಪಚನ ಕ್ರಿಯೆ ಸರಿಯಾಗ್ತಿಲ್ಲ, ದೇಹಕ್ಕೆ ಶಕ್ತಿ ಸರಿಯಾಗಿ ಬರ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ನೋಡಿ ಬಾಬಾ, ಭೋಜನ್ ಕಾ ಮಹೀನ್ ರೂಪ್ ಕ್ಯಾ ಬಂತಾ ಹೇ? ಭೋಜನ ಇಡೀ ದೇಹದ ತುಂಬ ತಿಂದದ್ದೆಲ್ಲ ಅರ್ಗಿಸ್ಕೊಂಡು ಪಚನ ಆದರೆ ಏನಾಗ್ತದೆ? ಖೂನ್, ರಕ್ತ ಆಗುತ್ತೆ. ತಿಂದದ್ದು ರಕ್ತ ಆಗೋಲ್ಲಾಗಿದ್ರಿ ಅಂತ ಹೇಳ್ತಿರ್ತಾರೆ ಹೊರಗಡೆ ಒಬ್ಬೊಬ್ರು. ಎಷ್ಟು ಊಟ ಮಾಡ್ತಾರೆ, ರಕ್ತನೇ ಆಗೋದಿಲ್ಲ ಅಂತಾರೆ. ಅದರ ಅರ್ಥ ಏನು? ಪಚನ ಆಗ್ತಿಲ್ಲ ಸರಿಯಾಗಿ. ಜಬ್ ಖೂನ್ ಬಂದ್ ಜಾತಾ ಹೇ ತಬ್ ಶಕ್ತಿ ಆ ಜಾತಿ ಹೇ. ರಕ್ತ ಆದ್ರಷ್ಟೇ ದೇಹಕ್ಕೆ ಶಕ್ತಿ ಬರ್ತದೆ. तो अब सिर्फ बाहर के ऊपर के रूप को न देखते हुए अंदर जाने की कोशिश करो. ಬರೀ ಹೊರಗಡೆನೇ ನೋಡ್ಬಿಡ್ರಿ. ಒಂದು ಹೇಳ್ತೀರಿ, ಮೊದಲು 3 ಹೊತ್ತು ಊಟ ಮಾಡಿ ಗಪ್ಚುಪ್ ಕೂತ್ಬಿಡ್ತಿದ್ವಿ, ಎಷ್ಟು ಶಕ್ತಿ ಇರ್ತಿತ್ತು. ಇವತ್ತು ಚಂತನ ಫ್ಯಾಕ್ಟ್ರಿ ಚಾಲೂನೇ ಇರ್ತದೆ. ಹಣ್ಣಗಣ ಊಟಗಣ ಹಣ್ಣು, ಅದಾಗಣ ಉಂಡೆಗಣ ಚಕ್ಲಿ, ಅದಾಗಣ ಇದು ಕಂಟಿನ್ಯೂಸ್ ಫ್ಯಾಕ್ಟ್ರಿ ಚಾಲು ಇದ್ರೂ ಕೂಡ ಯಾರಲ್ಲಿನೂ ಕೂಡ ಇವತ್ತು ಶಕ್ತಿನೇ ಇಲ್ಲ. ಯಾಕಿಲ್ಲ? ಸರಿಯಾಗಿ ತಿನ್ನೋದು ಗೊತ್ತಿಲ್ಲ ನಮಗೆ. ಬರೀ ಮಾಡೋದಷ್ಟೇ ಗೊತ್ತದೆ ನಮಗೆ, ಹೆಂಗೆ ತಿನ್ನಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಮ್ಯಾಲ್ ಇದ್ದೀವಿ, ऊपर ಹೇ ಅಂತ ಹೇಳ್ತಾರೆ ಬಾಬಾ. ಒಳಗೆ ಹೋಗೋಕ್ಕೆ ಪ್ರಯತ್ನ ಪಡಿ. ಜಿತನಾ ಹರ್ ಬಾತ್ ಮೇ ಅಂದರ್ ಜಾಯಂಗೆ ತಬ್ ರತ್ನ ದೇಖ್ನೆ ಮೇ ಆಯಂಗೆ. ಬಾಬಾ ಒಂದೊಂದು ಪಾಯಿಂಟನ್ನು ತಗೊಂಡು ಒಳಗೆ ಎಷ್ಟು ಹೋಗ್ತೀರಾ ನೀವು, ಆವಾಗ ನೀವೇನಾಗ್ತೀರಾ? ರತ್ನ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ತಬ್ ರತ್ನ ದೇಖ್ನೆ ಮೇ ಆಯಂಗೆ और हर एक बात की ವ್ಯಾಲ್ಯೂ का ಪತಾ ಪಡೇಗಾ. ಆವಾಗ ಬಾಬಾನ ಒಂದೊಂದು ಮಾತಿನ ಬೆಲೆ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जितना ज्ञान की वैल्यू सर्विस की वैल्यू का मालूम होगा उतना आप वैल्यूएबल रत्न बनेंगे. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಜ್ಞಾನಕ್ಕೆ ಬೆಲೆ ಕೊಡ್ತೀರಾ, ಸೇವೆಗೆ ಬೆಲೆ ಕೊಡ್ತಾ ಹೋಗ್ತೀರಾ, ಅಷ್ಟೆಷ್ಟು ನಿಮಗೆ ಎಲ್ಲದರ ಬೆಲೆನೂ ಗೊತ್ತಾಗ್ತಾ ಹೋಗ್ತದೆ. ಆವಾಗ ನೀವು ವ್ಯಾಲ್ಯೂಯೇಬಲ್ ಆಗ್ತೀರಾ, ನಿಮಗೆ ಬೆಲೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ज्ञान रत्नों की वैल्यू कम करते हो तो खुद भी वैल्यूएबल नहीं बन सकते. ಈ ಜ್ಞಾನಕ್ಕೆ ನೀವು ಬೆಲೆ ಕೊಡಲಿಲ್ಲ ಅಂತಂದರೆ ನೀವು ಕೂಡ ಎಂದು ನಿಮಗೆ ಬೆಲೆ ಸಿಗೋದಿಲ್ಲ ಅಂತಾರೆ ಬಾಬಾ. ಈ ಇಡೀ ಬ್ರಹ್ಮಕುಮಾರಿ ಸಂಸ್ಥೆ ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಈ ಜ್ಞಾನದ ಮೇಲೇನಲ್ಲ. ಈ ಜ್ಞಾನ ನಾವೆಲ್ಲ ತಿಳ್ಕೊಂಡಿದ್ದೀವಿ ಬ್ರಹ್ಮಕುಮಾರಿ ಅಂತಂದದಕ್ಕೆ ಬ್ರಹ್ಮಕುಮಾರಿಗೆ ಒಂದು ಬೆಲೆ ಇದೆ.
आप बाप दादा बाबा ಹೇಳ್ತಾರೆ एक एक रतन की वैल्यू को परखने की कोशिश करो आप बाप दादा के वैल्यूएबल रतन हो ना ನಮ್ದು ಎಷ್ಟು ಬೆಲೆ ಅಂತ ನಮಗೆ ಗೊತ್ತಿಲ್ಲ ಯಾರು ಗೊತ್ತಿದೆ ಬಾಬಾ ಗೊತ್ತಿದೆ ಏನು ಹೇಳಿದ್ರ ಮೇಲೆ ನಾನು ಯಾರನ್ನು ಭೇಟಿಯಾಗಕ್ಕೆ ಬಂದಿದ್ದೀನಿ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳನ್ನು ಭೇಟಿಯಾಗಕ್ಕೆ ಬಂದಿದ್ದೀನಿ ನಾವು ಹೆಂಗೆ ಶ್ರೇಷ್ಠಾತಿ ಶ್ರೇಷ್ಠರು ಸತ್ಯುಗದಲ್ಲಿ ದೇವಿ ದೇವತೆಗಳಿರ್ತಕ್ಕಂಥ ಆತ್ಮಗಳು ನಾವು ಶ್ರೇಷ್ಠ ಅಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಆ ಬಾಪ್ ದಾದಾಕ್ಕೆ ವ್ಯಾಲ್ಯೂಯೇಬಲ್ ರತನ್ ಹೋ ವ್ಯಾಲ್ಯೂಯೇಬಲ್ ರತನ್ ಕೋ ಕ್ಯಾ ಕಿಯಾ ಜಾತಾ ಹೈ ನೀವು ಬೆಲೆಯುಳ್ಳ ರತ್ನ ಆಗಿದ್ದೀರಾ ಬೆಲೆಯುಳ್ಳ ರತ್ನಗಳನ್ನು ಏನು ಮಾಡ್ತಾರೆ ನಿಮ್ಮ ಮನೆಯೊಳಗಿರ್ಬೋದು ಎಲ್ಲಿಡ್ತೀರೋ ಓಪನ್ ಆಗಿಡ್ತೀರಿ ಓಪನ್ ಆಗಿಟ್ರೆ ಏನಾಗ್ತದೆ ಅದನ್ನು ಹೇಳ್ತಾರೆ छिपा कर रखना होता है बाप दादा के जो वैल्यूएबल रतन हैं उनको बाप दादा छिपा कर रखते हैं ಏನು ಮಾಡಿದ್ರಿ ಬಾಬಾ 14 ವರ್ಷ ಈ ಎಲ್ಲ ಆತ್ಮಗಳನ್ನು ಒಂದು ಕಡೆ ಮುಚ್ಚಿಟ್ಟಿದ್ರು ಅಲ್ಲ ಒಂದು ಕಡೆ ಕೂಡ ಹಾಕಿಬಿಟ್ಟಿದ್ರು ಅಂತಹ ರತ್ನಗಳವು ಬಾಬಾ ಹೇಳ್ತಾರೆ वैल्यूएबल रतन है उनको बाप दादा छिपा कर रखते हैं ಮಾಯಾ ಸೆ छिपाते हैं ಮತ್ತೇನು ಮಾಡ್ತಾರೆ ಎಷ್ಟು ಸಾಧ್ಯವೋ ಬಾಬಾ ನಮ್ಮನ್ನು ಏನು ಮಾಡ್ತಿರ್ತಾರೆ ಮಾಯೆಯಿಂದ ರಕ್ಷಣೆ ಮಾಡ್ತಿರ್ತಾರೆ ಬಾಬಾ ಹೇಳ್ತಾರೆ ಮಾಯಾ ಸೆ छिपाकर फिर कहाँ रखते हैं ಮಾಯೆಯಿಂದ ಮುಚ್ಚಿ ಎಲ್ಲಿಡ್ತಾರೆ ಮತ್ತು ಬಾಬಾ जितना जितना जो अमूल्य रतन होंगे उतना उतना बाप दादा के दिल तक पर निवास करेंगे ನೋಡ್ರಿ ಬಾಬಾ ಮಾಯೆಯಿಂದ ಮುಚ್ಚಿಟ್ಟು ಬಾಬಾ ಎಲ್ಲಿ ಇಟ್ಕೊಳ್ತಾರೆ ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೆ ನೀವು ಎಷ್ಟೆಷ್ಟು ವ್ಯಾಲ್ಯೂಯೇಬಲ್ ಆಗ್ತೀರೋ ಅಷ್ಟು ಹೃದಯದಲ್ಲಿ ಬಾಬಾ ಇಟ್ಕೋತಾರೆ ಬಾಬಾ ಇರ್ತಾರೆ ಜಬ್ ದಿಲ್ ತಕ್ ನಶೀನ್ ಬನೆಂಗೆ ತಬ್ ರಾಜ್ಯಕ್ಕೆ ತಖ್ತ್ ನಶೀನ್ ಬನೆಂಗೆ ನಾವು ಯಾರ ಹೃದಯದಲ್ಲಿ ಮನೆ ಮಾಡಿದ್ದೀವಿ ಪರಮಾತ್ಮನ ಹೃದಯದ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ ನಾವು ಭಕ್ತರು ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಇಟ್ಕೋತಿದ್ರು ಇಲ್ಲಿ ಪರಮಾತ್ಮನೇ ತಮ್ಮ ಹೃದಯದಲ್ಲಿ ನಮ್ಮನ್ನು ಇಟ್ಕೊಂಡಿದ್ದಾರೆ ಬಾಬಾ ಎಷ್ಟು ನಶೆ ಏರಿಸ್ತಾರೆ ನೋಡಿ ಬಾಬಾ ಜಬ್ ದಿಲ್ ತಕ್ ನಶೀನ್ ಬನೆಂಗೆ ತಬ್ ರಾಜ್ಯಕ್ಕೆ ತಖ್ತ್ ನಶೀನ್ ಬನೆಂಗೆ ಬಾಬಾ ಹೇಳ್ತಾರೆ ಯಾರು ಸಂಗಮಯುಗದಲ್ಲಿ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೋ ಅವರೇ ನಾಳೆ ರಾಜ್ಯದ ಸಿಂಹಾಸನದಲ್ಲಿ ಕೂಡ್ತಾರೆ ತೋ ಸಂಗಮಯುಗ ಕಾ ಕೌನ್ ಸಾ ತಖ್ತ್ ಹೇ ಈ ಸಂಗಮಯುಗದಲ್ಲಿ ಯಾವ ಸಿಂಹಾಸನ ಇದೆ ತಖ್ತ್ ಹೇ ವ ಬೆಗರ್ ಹೋ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರು ಇನ್ನು ಭಿಕ್ಷುಕರಾಗಿರೋ ಅಂತ ಕೇಳ್ತಾರೆ ಬಾಬಾ ಹಿಂಗಂದ್ರೆ ಬೆಗರ್ ಅಂದ್ರೆ ಏನು ಭಿಕ್ಷುಕ ಇನ್ನೂ ಬೇಡ್ಕೋತ ಕೂತಿದ್ದೀರೋ ಪರಮಾತ್ಮನ ಹೃದಯದಲ್ಲೇ ಹೋಗಿ ಕೂತಿದ್ದೀರೋ ಪರಮಾತ್ಮನ ಹೃದಯದಲ್ಲಿ ಕೂತ ಮೇಲೆ ಬೇಡ್ಕೊಳ್ಳೋದು ಅವಶ್ಯಕತೆ ಇರ್ತದೇನು ನೀವೇ ಚೆಕ್ ಮಾಡ್ಕೊರಂತಾರೆ ಬಾಬಾ ಅದು ಮಾಡು ಇದು ಮಾಡು ಹಂಗೆ ಮಾಡು ಮಗನಿಗೆ ನೌಕರಿ ಕೊಡು ಲಗ್ನ ಮಾಡು ಅದನ್ನು ಮಾಡು ಶಾಣೆ ಮಾಡು ಇದನ್ನು ಮಾಡು ಹಿಂಗಂದ್ರೆ ಏನು ಭಿಕ್ಷುಕರು ಬಾಬಾ ನೀ ಎಲ್ಲ ಕೊಟ್ಬಿಟ್ಟಿದೀಯ ನನಗೆ ಅಂದ್ರೆ ನನಗೇನು ಬೇಕು ಅದಕ್ಕಿಂತ ಹೆಚ್ಚಿಗೆನೇ ಕೊಟ್ಟಿದ್ದೀಯಾ ಅಂತ ಹೇಳ್ತಾರೆ ಬಾಬಾ ಏನು ಚೆಕ್ ಮಾಡಿಕೊಡ್ರಿ ಹೆಂಗಿದ್ದೀರಾ ಸಂಗಮ್ ಯುಗ ಪರ್ ಕೌನ್ ಸಾ ತಖ್ತ್ ಮಿಲ್ತಾ ಹೇ ಬಾಪ್ ದಾದಾ ಕೆ ದಿಲ್ ಕಾ ತಖ್ತ್ ಮಿಲ್ತಾ ಹೇ ಸತ್ಯುಗದಲ್ಲಿ ಸಿಂಹಾಸನ ಅದು ಏನು ಸ್ಥೂಲ ಸಿಂಹಾಸನ ಅದು ಬಂಗಾರ ಸಿಂಹಾಸನ ಇರ್ಬೋದು ಅದು ವಸ್ತು ಅಲ್ಲ ಆದರೆ ಇಲ್ಲೇ ಸಂಗಮಯುಗದಲ್ಲಿ ಯಾರ ಸಿಂಹಾಸನ ಸಿಕ್ಕಿದೆ ಬಾಬಾನ ಹೃದಯನೇ ಸಿಂಹಾಸನ ಆಗಿಬಿಟ್ಟಿದೆ ನಮಗೆ ಬಾಬಾ ಹೇಳ್ತಾರೆ तो संगम युग का कौन सा तख्त है व बेगर हो संगम युग पर कौन सा तख्त मिलता है बाप दादा के दिल का तख्त यह सारे जहान के तख्तों से श्रेष्ठ है ಈ ಸಿಂಹಾಸನ ಯಾವ ಸಿಂಹಾಸನ ಬಾಬಾನ ಸಿಂಹಾಸನ ಏನಿದೆಯಲ್ಲ ಇಡೀ ಸ್ವರ್ಗದ ಸಿಂಹಾಸನಗಳಿಗಿಂತ ಶ್ರೇಷ್ಠ ಸಿಂಹಾಸನ ಅಲ್ಲ ಇದು ಅದಕ್ಕೆ ಹೇಳ್ತಾರೆ ಬಾಬಾ ಸಾರೆ ಜಹಾನ್ ಕೆ ತಖ್ತೋं से श्रेष्ठ है
ಕಿತನಾ ಭೀ ಬಡಾ ತಖ್ತ ಸತ್ಯುಗ ಮೇ ಮಿಲೆ ಎತ್ತರ ಬಾಬಾ. ಸತ್ಯುಗದಲ್ಲಿ ಬೇಕಾದಂಥ ದೊಡ್ಡ ಸಿಂಹಾಸನ ಇರಲಿ, ಅದಕ್ಕಿಂತ ಶ್ರೇಷ್ಠ ಸಿಂಹಾಸನ ಯಾವುದಾಗಿದೆ? ಪರಮಾತ್ಮನ ಹೃದಯ ಸಿಂಹಾಸನ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಇಸ್ ತಖ್ತ್ ಕೆ ಆಗೆ ಕ್ಯಾ ವಹ ಕ್ಯಾ ಹೇ? ಪರಮಾತ್ಮನ ಸಿಂಹಾಸನ ಎದುರುಗಡೆ ಸತ್ಯುಗದ ಸಿಂಹಾಸನ ಅದೇನು ಅಂತ ಕೇಳ್ತಾರೆ ಬಾಬಾ. ಇಸ್ ತಖ್ತ್ ಪರ್ ರಹನೆ ಸೆ ಮಾಯಾ ಕುಚ್ ನಹಿ ಕರ್ ಸಕ್ತಿ. ಪರಮಾತ್ಮನ ಸಿಂಹಾಸನದ ಒಳಗಡೆ ಕೂತ್ವಿ ಅಂತಂದರೆ ಮಾಯೆ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಇಸ್ ಪರ್ ಉತರ್ನಾ ಚಡನಾ ನಹಿ ಪಡೇಗ. ಯಾವಾಗ ನಾವು ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಏರುವುದು ಇಳಿದು ಹತ್ತುವುದೇ ಇಲ್ಲ. ಇಸ್ ಪರ್ ರಹನೆ ಸೆ ಮಾಯಾಕೆ ಸರ್ವ ಬಂಧನವು ಸೆ ಮುಕ್ತ रहेंगे. ಇಲ್ಲಿ ಕೂಡೋದ್ರಿಂದ, ಎಲ್ಲಿ ಕೂಡೋದ್ರಿಂದ? ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂಡೋದ್ರಿಂದ ಮಾಯೆ ಎಲ್ಲ ಬಂಧನಗಳಿಂದ ನಾವು ಮುಕ್ತ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ. ಏನು ಮಾಡೋದು?